ರಾಜ್ಯಸಭೆಯಲ್ಲಿ ಕಿರಣ್ ರಿಜಿಜು ಅವರು ವಿರೋಧ ಪಕ್ಷಗಳ ಆರೋಪಕ್ಕೆ ಹಾಗೆ ಅಮಿತ್ ಶಾ ಮಿಸ್ಸಿಂಗ್ ಅಂತ ಆರೋಪವನ್ನ ಮಾಡಿಕೊಂಡು ಅವರು ಆಡ್ತಾ ಇರೋ ರೀತಿ ನೀತಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಭಾಪತಿಯವರಿಂದ ಯಾವುದೇ ಸಚಿವರಿಗೆ ಸದನಕ್ಕೆ ಬರಬಾರದೆಂದು ಯಾವುದೇ ಸೂಚನೆ ಕೊಡಲಾಗಿಲ್ಲ ಅಂತಾನೂ ಹೇಳಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅವರು ಬೆಳಿಗ್ಗೆಯಿಂದ ತಡರಾತ್ರಿ ತನಕ ಸಂಸತ್ನಲ್ಲೇ ಇರ್ತಾರೆ. ವಿರೋಧ ಪಕ್ಷದ ನಾಯಕರು ಸದನವನ್ನ ಹಾಗೆ ದೇಶವನ್ನ ಹಾದಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸದನದಲ್ಲಿ ಯಾವ ವಿಷಯ ಅಥವಾ ಕಾರ್ಯಕಲಾಪಗಳು ನಡೆಯುತ್ತವೋ ಆಯಾ ಸಚಿವರಷ್ಟೇ ಅದಕ್ಕೆ ಉತ್ತರ ಕೊಡ್ತಾರೆ. ಯಾವ ಸಚಿವರು ಯಾವಾಗ ಬರಬೇಕು ಅನ್ನೋದನ್ನ ವಿರೋಧ ಪಕ್ಷದವರು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸವಾಲು ಹಾಕಿದ್ರು. ವಿರೋಧ ಪಕ್ಷದವರು ಘೋಷಣೆಗಳನ್ನು ಕೂಗಿ ತಕ್ಷಣವೇ ಹೊರಟು ಹೋಗ್ತಾರೆ. ಆದರೆ ಗೃಹ ಸಚಿವರು ದಿನಪೂರ್ತಿ ಸಂಸತ್ತಿನಲ್ಲಿ ಉಪಸ್ಥಿತರಿರ್ತಾರೆ. ಗೃಹ ಸಚಿವರು ಉತ್ತರ ಕೊಡೋದಕ್ಕೆ ಹೊರಟ್ರೆ ವಿಪಕ್ಷಗಳಿಗೆ ಅದನ್ನ ಕೇಳೋ ಧೈರ್ಯ ಇರೋದಿಲ್ಲ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ. कोई डायरेक्शन नहीं दिया चेयर से। मैं रिकॉर्ड पे कहना चाहता हूं, पार्लियामेंट के समय सुबह से लेकर के देर रात तक होम मिनिस्टर पार्लियामेंट में ही रहते हैं। सदन में जिसका बिजनेस होता है वही मंत्री जवाब देता है। ऑपोजिशन तय नहीं करेगा कौन सा मंत्री को कब आना है, ये ऑपोजिशन पार्टी तय नहीं करते हैं। ये गलत फहमी यहाँ देश को भ्रमण करने के लिए गलत बातें सदन में नहीं कर सकते हैं। कल भी लीडर ऑफ ऑपोजिशन ने गलत बात कहा, मैंने प्रोटेस्ट किया। सर मैं करेक्ट करना चाहता हूँ, आपने ऑब्जर्वेशन दिया था कि ऑपोजिशन पार्टी ने ऐसा कहा है। शहर से कोई डायरेक्शन नहीं दिया किसी मंत्री को सदन में आने के लिए। और दूसरी बात, आप लोग नाराबाजी करके तुरंत चले जाते हैं पार्लियामेंट छोड़ के, लेकिन होम मिनिस्टर सुबह से लेकर देर रात तक पार्लियामेंट में ही रहता है, देश को संचालित करता है। और जब होम मिनिस्टर जवाब देगा आप लोग सुन नहीं पाएगा। आप लोग क्या बात करते हैं? आप लोग को हिम्मत नहीं है, सिर्फ नाराबाजी करते, बिजनेस डिस्टर्ब करते, नेगेटिव क्लेम करते। मैं खंडन करता हूँ कांग्रेस पार्टी के नाराबाजी हरकतों को। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.